ಕಾಂಗ್ರೆಸ್ ಪಕ್ಷ ಖಾಸಗಿ ಸಂಸ್ಥೆಗಳಿಗೆ ಹಣ ಕೊಟ್ಟು ಮಾಧ್ಯಮಗಳ ಮೂಲಕ ಸಮೀಕ್ಷೆ ನಡೆಸಿ ಮತದಾರರ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರದ ಬೇತಮಂಗಲದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್, ಬಿಜೆಪಿ, ಕೆಜೆಪಿ ಒಳ ಒಪ್ಪಂದ ಮಾಡಿಕೊಂಡು ಜೆಡಿಎಸ್ ಪಕ್ಷವನ್ನು ಮುಗಿಸಲು ಹುನ್ನಾರ ಮಾಡ್ತಾ ಇವೆ. ಆದರೆ ಇದಕ್ಕೆ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಜೆಡಿಎಸ್ ಅಧಿಕಾರಕ್ಕೆ ತಂದರೆ ಮುಂದಿನ 5 ವರ್ಷಗಳಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಗೆ 51,000 ಕೋಟಿ ಮೀಸಲಿಡುವುದಾಗಿ ಎಚ್.ಡಿ.ಕೆ ಘೋಷಣೆ ಮಾಡಿದ್ದಾರೆ. ಮುಸಲ್ಮಾನ ಬಂಧುಗಳಿಗೆ ದೇಶದ ಯಾವುದೇ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿಯವರೆಗೆ ನಿಮಗೆ ಸರ್ಕಾರದ ನೌಕರಿಯಲ್ಲಿ ಮೀಸಲಾತಿಯನ್ನು ಕೊಡಲಿಲ್ಲ ಯಾವುದೇ ಸರ್ಕಾರಗಳು. ಆದರೆ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರು ತೆಗೆದುಕೊಂಡಂತಹ ಕಾರ್ಯಕ್ರಮ ಇದ್ದಂಥದ್ದು ಕೇವಲ 18 ತಿಂಗಳು ಅವರು ಮುಖ್ಯಮಂತ್ರಿಗಳಾಗಿ. ಆ 18 ತಿಂಗಳ ಅವಧಿಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ 4% ಮೀಸಲಾತಿಯನ್ನು ಒತ್ತೇನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಮುಸಲ್ಮಾನ್ ಬಂಧುಗಳ ಕುಟುಂಬದ ಲಕ್ಷಾಂತರ ಯುವಕರು ಇವತ್ತು ಉದ್ಯೋಗದಲ್ಲಿದ್ದಾರೆ. ದಯವಿಟ್ಟು ಜೆಡಿಎಸ್ ಪಕ್ಷವನ್ನು ಮರೆಯಬೇಡಿ. ನಾನು ಮುಖ್ಯಮಂತ್ರಿ ಆದಾಗ ಯಾವ ದಲಿತ ಕುಟುಂಬಗಳಿಗೆ ಸನ್ಮಾನ್ಯ ದೇವೇಗೌಡರ ಚಿಂತನೆ, ಗಂಗಾ ಕಲ್ಯಾಣ ಯೋಜನೆಯನ್ನ ಈ ನಾಡಿನ ದಲಿತ ಕುಟುಂಬಗಳು ಯಾರು ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾರೆ ಅವರ ಹೊಲಕ್ಕೆ ನೀರನ್ನು ಹರಿಸಲಿಕ್ಕೆ ಅಂತ ಹೇಳಿ ಗಂಗಾ ಕಲ್ಯಾಣ ಯೋಜನೆಯನ್ನ ಅನುಷ್ಠಾನಕ್ಕೆ 1983ನೇ ಇಸ್ವಿನಲ್ಲಿ ತಂದರು. ನಾನು ಮುಖ್ಯಮಂತ್ರಿಯಾಗಿ ಈ ಗಂಗಾ ಕಲ್ಯಾಣ ಯೋಜನೆಯ ಕಾರ್ಯಕ್ರಮವನ್ನ ನಮ್ಮ ಮುಸಲ್ಮಾನ್ ಬಂಧುಗಳು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಇವತ್ತು ಭೂಮಿಯನ್ನ ಆಸರೆಯಾಗಿ ಕೃಷಿಕರಾಗಿ ಜೀವನ ಮಾಡ್ತಾ ಇದ್ದೀರಿ, ನಿಮ್ಮ ಕುಟುಂಬಗಳಿಗೂ ಸರ್ಕಾರದ ಮುಖಾಂತರವೇ ಆ ಗಂಗಾ ಕಲ್ಯಾಣ ಯೋಜನೆಯ ಮುಖಾಂತರ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಏನು ಆ ಕಾರ್ಯಕ್ರಮ ತಂದಿದ್ದೇನೆ. ಹಲವಾರು ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಈ ನಾಡಿನಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ಕುಟುಂಬದ ಹೆಣ್ಣು ಮಕ್ಕಳು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ 100 ತಾಲೂಕುಗಳಲ್ಲಿ ಮೊದಲನೇ ವರ್ಷ ಎಲ್ಲಾ ರೀತಿಯ ಸುಸಜ್ಜಿತವಾಗಿರತಕ್ಕಂಥ ವಸತಿ ನಿಲಯಗಳನ್ನ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳ ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ ಬಡತನ ಇರತಕ್ಕಂಥ ಕುಟುಂಬಗಳಿಗೆ ಇವತ್ತು ಆ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ. ಇವತ್ತು ಎಲ್ಲಾ ಸಮಾಜಗಳನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರದ ಕರ್ತವ್ಯ. ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ತರಲಿಕ್ಕೆ ಇಲ್ಲಿಯ ಬೇತಮಂಗಲದ ನನ್ನ ಪುಣ್ಯಾತ್ಮ ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ. ಪುನಃ ಮತ್ತೆ ನಾನು ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. 28 ದಿನಗಳು ಮಾತ್ರ ನನಗೇನು ಬಾಕಿ ಉಳಿದಿದೆ. ಒಬ್ಬನೇ ಏಕಾಂಗಿಯಾಗಿ ಒಂದು ಚಕ್ರವ್ಯೂಹ. ನಮ್ಮ ರೈತರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನ ಏನು ಆಚರಣೆ ಮಾಡ್ತೀರಿ, ನೀವು ಪ್ರತಿ ವರ್ಷ ಬಿತ್ತನೆಯನ್ನು ಮಾಡಲಿಕ್ಕೆ ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ನಿಮ್ಮಲ್ಲಿ ಹಣ ಇಲ್ಲದೆ, ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ನಿಮ್ಮಲ್ಲಿ ಹಣ ಇಲ್ಲದೆ ಸಾಲವನ್ನು ಮಾಡಿ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಯನ್ನ ಖಾಸಗಿ ಲೇವಾದೇವಿ ವ್ಯಾಪಾರ ಮಾಡತಕ್ಕಂಥವ್ರ ಹತ್ರ ಹಣ ಇಟ್ಟು ಹಣವನ್ನು ತರ್ತೀರಿ. ಅದು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರೈತ ಕುಟುಂಬಗಳು ಆ ರೀತಿಯ ಸಾಲದವರೆಗೆ ಒಳಗಾಗಬಾರದು ಅಂತ ಹೇಳಿ ಪ್ರತಿ ವರ್ಷ ಈ ನಾಡಿನ 80 ಲಕ್ಷ ಖಾತೆದಾರ ರೈತರುಗಳೇನಿದ್ದಾರೆ, ಅದು ಒಬ್ಬ ಸಣ್ಣ ರೈತ ಇರಲಿ, ದೊಡ್ಡ ರೈತ ಇರಲಿ, ಅವನಿಗೆ ಸಂಕ್ರಾಂತಿ ಹಬ್ಬದ ದಿನ 5,000 ರೂಪಾಯಿಗಳು ಹಣವನ್ನ ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಆ ರೈತನ ಅಕೌಂಟ್ಗೆ ನೇರವಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ಆ 5,000 ರೂಪಾಯಿಗಳು ಬಿತ್ತನೆ ಬೀಜವನ್ನ ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ರೈತರ ಅಕೌಂಟ್ಗೆ ನೇರವಾಗಿ ತಲುಪತಕ್ಕಂತ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಇದು ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ. ನೀವು ಎಂದು ಪುನಃ ಸಾಲವನ್ನು ಮಾಡಬಾರದು ಅನ್ನೋದು. ಅದರ ಜೊತೆಗೆ ಹಲವಾರು ಸಂದರ್ಭದಲ್ಲಿ ನೀವು ಬೆಳೆಯತಕ್ಕಂಥ ಟೊಮೊಟೊ ಬೆಳೆ, ನೀವು ಪ್ರಮುಖವಾಗಿ ಬೆಳೆಯತಕ್ಕಂಥ ರೇಷ್ಮೆ ಬೆಳೆ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಪ್ರತಿ ವರ್ಷ ನೀವು ಆ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಯಾವ ಹಣವನ್ನು ಖರ್ಚು ಮಾಡ್ತೀರಿ, ಸಂಪೂರ್ಣವಾದ ಕೂಲಿಯನ್ನು ಸೇರಿದಾಗೆ ಖರ್ಚು ಮಾಡತಕ್ಕಂಥದ್ದೇನಿದೆ ಅದೆಲ್ಲದರ ಒಟ್ಟಾರೆ ವಿವರಣೆಯನ್ನ ಪ್ರಕಟ ಮಾಡಿ ನಿಮಗೆ ಸರಿಯಾದ ರೀತಿಯ ಒಂದು ವೈಜ್ಞಾನಿಕವಾದಂತಹ ಬೆಲೆ ದೊರಕಲಿಕ್ಕೆ
ಬೆಲೆ ಕುಸಿತ ಆದರೆ ಹಲವಾರು ರೀತಿಯ ರಾಜ್ಯದ ಬೆಳೆಗಳೇನು ಬೆಳೀತಾರೆ, ಹಲವಾರು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ 5,000 ಕೋಟಿ ರೂಪಾಯಿಗಳ ಸೀಡ್ ಮೈಯನ್ನ ಈ ಒಂದು ರೈತರಿಗೆ ಬೆಲೆ ಕುಸಿತ ಆದಾಗ ತಕ್ಷಣ 24 ಗಂಟೆಯಲ್ಲಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ 5,000 ಕೋಟಿ ರೂಪಾಯಿಗಳನ್ನ ಇವತ್ತು ಸರ್ಕಾರ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡತಕ್ಕಂತ ಒಂದು ಯೋಜನೆಯನ್ನ ಈ ನಾಡಲ್ಲಿ ತರಬೇಕು. ಅದರ ಮುಖಾಂತರ ನಮ್ಮ ರೈತರು ಟೊಮೊಟೊ ಬೆಳೆಯನ್ನ ಬೆಲೆ ಕುಸಿತ ಆಯಿತು ಅಂತ ರಸ್ತೆನಲ್ಲಿ ಎಸೆತಕ್ಕಂತ ಕೆಲಸಕ್ಕೆ ನಾವು ಸರ್ಕಾರದಲ್ಲಿ ಎಂದೂ ಅವಕಾಶವನ್ನು ಕೊಡೋದಿಲ್ಲ. ಆ ರೀತಿ ನಮ್ಮ ರೈತರಿಗೆ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋದು ನಮ್ಮ ನಿರ್ಧಾರ. 28 ದಿನಗಳು ಮಾತ್ರ ನನಗೇನು ಬಾಕಿ ಉಳಿದಿದೆ. ಒಬ್ಬನೇ ಏಕಾಂಗಿಯಾಗಿ ಈ ಒಂದು ಚಕ್ರವ್ಯೂಹದ ಯುದ್ಧದಲ್ಲಿ ಹೋರಾಟ ಮಾಡಬೇಕಾಗಿದೆ. ನಮ್ಮ ಪಕ್ಷದಲ್ಲಿ ಇವತ್ತು 100 ನಾಯಕರುಗಳಿಲ್ಲ ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ. 224 ಕ್ಷೇತ್ರಗಳಿಗೆ ನಾನೇನು ಭೇಟಿಯನ್ನು ಕೊಡಬೇಕಾಗಿದೆ. ಪುನಃ ನಾನು ಬೇತಮಂಗಲಕ್ಕೆ ಕೆಜಿಎಫ್ಗೆ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಪ್ರತಿ ದಿವಸ ನಾನು 5 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀನಿ ಎಂದರು. ಇನ್ನು ಮುಂದಿನ 28 ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಬಾರಿ ಬಂದಿದ್ದೇನೆ. ಬಿಜೆಪಿ ಆಡಳಿತ ನೋಡಿದ್ದೀರಿ. 50 ವರ್ಷ ಸತತವಾಗಿ ಈ ರಾಜ್ಯವನ್ನ ರಾಷ್ಟ್ರವನ್ನ ಆಳಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದೀರಿ. 20 ತಿಂಗಳು ನನ್ನ ಆಡಳಿತವನ್ನು ನೋಡಿದ್ದೀರಿ. ಒಂದು ಬಾರಿ ನೋಡೋಣ ಈ ಒಬ್ಬ ಹುಡುಗ ಏನು ಮಾಡಬಹುದು. ಇಷ್ಟೆಲ್ಲ ಹೇಳ್ತಾನೆ, ಇವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯವ? ಪರೀಕ್ಷೆಯನ್ನ ಮಾಡಲಿಕ್ಕೆ ಇವತ್ತು ಎಲ್ಲಾ ಪಕ್ಷಗಳನ್ನ ತಾಳ್ಮೆಯಿಂದ ಆಶೀರ್ವಾದ ಮಾಡಿ ಇವತ್ತು ಅವರ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಮುಂದಿನ 5 ವರ್ಷಗಳಿಗೆ ಇವನಿಂದ ಏನು ಕಾರ್ಯಕ್ರಮಗಳು ಆಗಬಹುದು? ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಉಳಿಸ್ತಾನ, ಇವನು ನೀರಿನಲ್ಲಿಗೆ ಕೊಡ್ತಾನ. ಪರೀಕ್ಷೆಯನ್ನ ಮಾಡಲಿಕ್ಕಾದರೂ ಒಂದು ಅವಕಾಶವನ್ನ ಜೆಡಿಎಸ್ ಪಕ್ಷಕ್ಕೆ ಭಕ್ತವತ್ಸಲಂ ಅವರೆಲ್ಲ ಕ್ಯಾಂಡಿಡೇಟ್ ಇಲ್ಲಿ ಕುಮಾರಸ್ವಾಮಿ ನಮ್ಮ ಶಾಸಕ ಅಂತಕ್ಕಂಥ ತೀರ್ಮಾನ ಮಾಡಿ ಈ ಒಂದು ಚುನಾವಣೆ